ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇವತ್ತು ಕೂಡ ಮಂಗಳವಾರ ಇದೆ. ಸೊ ಹಾಗಾಗಿ ನಾನು ನಿನ್ನೆ ದಿನ ಅಪ್ಡೇಟ್ ಕೂಡ ಮಾಡಿದ್ದೆ. ನನ್ನ ಕಡೆಯಿಂದ ಮಂಗಳವಾರ ಗಾಡಿ ಬರುತ್ತೆ, ಶನಿವಾರ, ಶುಕ್ರವಾರ, ಸೋಮವಾರ ಗಾಡಿ ಬರ್ತಾನೆ ಇರುತ್ತೆ ಅಂತ ನಾನು ದಿನಂಪ್ರತಿ ಅಂದರೆ ಮರಿಗಳನ್ನ ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದಿನ ಅಪ್ಡೇಟ್ ಕೊಟ್ಟಿರ್ತೀನಿ. ಸೊ ತುಂಬ ಜನ ನನಗೆ ಫೋನ್ ಕೂಡ ಮಾಡಿದ್ದೀರಾ, ತುಂಬ ಜನ ನನ್ನ ಹತ್ರ ಮರಿಗಳಿಗೆ ಕೂಡ ಬುಕ್ ಮಾಡ್ಕೊಂಡಿದ್ದೀರಾ. ಸೊ ಅದರಲ್ಲಿ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹೋತ ಆಗಿರ್ಬೋದು, ಟಗರ್ ಆಗಿರ್ಬೋದು, ಅಥವಾ ಗುಡ್ಡೆ ಮಾಂಸ ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ಕಡಿಯೋದಕ್ಕೆ ಕುರಿ ಮೇಕೆಗಳಾಗಿರ್ಬೋದು. ಸೊ ಹೀಗೆ ತುಂಬ ಜನ ಫೋನ್ ಮಾಡಿ ತಮಗೆ ಬೇಕಾದಂಥ ಸಂಖ್ಯೆಯಲ್ಲಿ ನನ್ನ ಹತ್ರ ಮರಿಗಳನ್ನ ತೊಗೊಂಡಿರ್ತೀರ. ಸೊ ನನ್ನ ಹತ್ರ ವ್ಯವಹಾರವನ್ನು ಆವಾಗ ನಿಮಗೆ ಅನುಕೂಲವಾದಾಗೆಲ್ಲ ನನ್ನ ಹತ್ರ ವ್ಯವಹಾರ ಮಾಡ್ತಿರ್ತೀರ. ಸೊ ಅಂಥದ್ರಲ್ಲೂ ಕೂಡ ಇಲ್ಲೊಂದಿಷ್ಟು ಮರಿಗಳಿದೆ. ಸೊ ಈ ಮರಿಗಳ ಬಗ್ಗೆ ನಿಮ್ಗೆ ಇವತ್ತು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ವಿಡಿಯೋನ ಯಾರೂ ಕೂಡ ತಪ್ಪದೆ ಅರ್ಧಂಬರ್ಧ ನೋಡ್ದೇನೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ತೊಗೊಂಡಾದ್ಮೇಲೆ, ಸರ್ ಈ ಥರ ಮರಿಗಳನ್ನ ತೊಗೊಂಡಿರ್ತೀವಲ್ಲ, ಈ ಥರ ಮರಿಗಳಿಗೆ ಏನೆಲ್ಲ ನಾವು ರೇಟ್ ಕೊಡಬೇಕು, ಮತ್ತು ಈ ಮರಿಗಳಿಗೆ ತೊಗೊಂಡ ತಕ್ಷಣ ಯಾವ ಥರ ಮರಿಗಳಿಗೆ ಟ್ರೀಟ್ ಮಾಡಬೇಕು ಅಂತ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ತೊಗೊಂಡ್ಮೇಲೆ ತುಂಬ ಜನ ನನ್ನ ಹತ್ರ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಹೇಳೋದೇನಪ್ಪ ಅಂದರೆ, ಈ ಥರ ಮರಿಗಳನ್ನ ತೊಗೊಂಡ ತಕ್ಷಣ ನಿಮ್ಮ ಹತ್ರ ಬಂದು ಒಂದು ದಿನ ಬಿಟ್ಟು ಎರಡನೇ ದಿನಕ್ಕೆ ಮರಿಗಳಿಗೆ ಡಿವಾರ್ಮಿಂಗ್ ಮಾಡಬೇಕಾಗತ್ತೆ. ಡಿವಾರ್ಮಿಂಗ್ ಮಾಡಿದ ತಕ್ಷಣ ಮರಿಗಳು ರಿಕವರಿ ಆಗುತ್ತಂತಲ್ಲ, ಡಿವಾರ್ಮಿಂಗ್ ಮಾಡಿದ ಮಾರನೇ ದಿನ ಮತ್ತೊಂದು ದಿನ ಬಿಟ್ಟು ಮರಿಗಳಿಗೆ ಲಿವರ್ ಟಾನಿಕ್ ಅಥವಾ ಕ್ಯಾಲ್ಸಿಯಮನ್ನು ಹಾಕಬೇಕಾಗತ್ತೆ. ಸೊ ಆವಾಗ ನಿಮ್ಮ ಕೆಲಸ ಅಲ್ಲಿಂದ ಶುರು ಆಗುತ್ತೆ. ಶುರುವಾದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಆಗಿ ಎಲ್ಲ ಗೊತ್ತೇ ಇರುತ್ತೆ ಅಂದ್ಕೋತೀನಿ. ಮರಿಗಳನ್ನ ತೊಗೊಂಡು ಕ್ಯಾಲ್ಸಿಯಮ್ ಮತ್ತು ಟಾನಿಕ್ಕು ಈ ಥರ ಬಳಕೆ ಮಾಡಿದ ತಕ್ಷಣ ಮತ್ತೆ ಏನೆಲ್ಲ ಕೊಡಬೇಕು, ಏನೆಲ್ಲ ಮರಿಗಳನ್ನ ಈ ಥರ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮಗಿರುತ್ತೆ. ಸೊ ಐಡಿಯಾ ಇಲ್ಲಾಂದರೆ ನೀವು ನನಗೆ ಕಾಲ್ ಕೂಡ ಮಾಡ್ಬೋದು. ನಿಮಗೆ ಏನೆಲ್ಲ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಫೋನಲ್ಲಿ ಹೇಳ್ಕೊಡ್ತೀನಿ. ಈ ಥರ ಮರಿಗಳಿಗೆ ಈ ಥರ ಮಾಡಬೇಕು, ನೀವು ಈ ಥರ ಮಾಡಿಲ್ಲ ಅಂದರೆ ಸೊ ಸರಿಪಡಿಸ್ಕೊಳ್ಳಿ ಅಂತ ನಾನು ಫ್ರೀ ಇದ್ದಾಗೆಲ್ಲ ಫೋನ್ ಮಾಡಿದಾಗೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಕೂಡ ಮರಿಗಳಿಗೆ ಏನೆಲ್ಲ ಮಾಡಬೇಕು, ತೊಗೊಂಡು ಬಂದ ತಕ್ಷಣ ಯಾವ ಥರ ಸರ್ಕಸ್ ಮಾಡಬೇಕು ಅನ್ನೋದನ್ನು ಕೆಲವೊಂದು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಕ್ಲಾರಿಫೈ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮರಿಗಳು ಇತ್ತೀಚೆಗೆ ತುಂಬ ಕ್ವಾಲಿಟಿಯುತವಾದಂಥ ಮರಿಗಳನ್ನ ಕೊಡ್ತಿದ್ದೀನಿ. ಹಾಗಾಗಿ ನನ್ನ ಕಡೆಗೆ ಯಾವಾಗಲೂ ಬೇಡಿಕೆ ಜಾಸ್ತಿನೇ ಇರುತ್ತೆ. ಸೊ ನೋಡ್ಬೋದು, ನನ್ನ ಕಡೆಯಿಂದ ಮರಿಗಳಿಗೆ ಕೆಲವೊಂದು ಟೈಮಲ್ಲಿ ಮರಿಗಳನ್ನ ಲೋಡ್ ಮಾಡೋ ಟೈಮಲ್ಲಿ ನಾನು ಕೂಡ ಕೇಸರಿ ಕಲರ್ ಬಣ್ಣದಿಂದ ಗುರುತು ಮಾಡಿರ್ತೀನಿ. ಬೆನ್ನ ಮೇಲೆ, ಸೊಂಟದ ಮೇಲೆ, ತಲೆ ಮೇಲೆ, ಬಾಲಕ್ಕೆ, ಹೀಗೆಲ್ಲ ಕೆಲವೊಂದು ಕಡೆ ಒಂದೊಂದು ಥರನಾದ ಒಂದೊಂದು ಮಾರ್ಕನ್ನು ಮಾಡಿ ಕಳಿಸ್ಕೊಟ್ಟಿರ್ತೀನಿ. ಅದು ಕೂಡ ಒಬ್ಬೊಬ್ಬರಿಗೆ ಅಂತಲ್ಲ, ಕೆಲವೊಂದು ಜನಕ್ಕೆ ಒಬ್ಬರಿಗೆ ಹಾಗೆ ಮಾಡಿರಿ, ಇನ್ನೊಬ್ಬರಿಗೆ ಮತ್ತೊಂದು ಥರ ಮಾಡಿರ್ತೀನಿ, ಮತ್ತೊಬ್ಬರಿಗೆ ಇನ್ನೊಂದು ಥರ ಮಾಡಿರ್ತೀನಿ. ಈ ಥರ ಎಲ್ಲ ನಾನು ಮರಿಗಳಿಗೆ ಗುರುತನ್ನು ಮಾಡಿ ಕಳಿಸ್ಕೊಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ತುಂಬ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ತುಂಬ ಕ್ವಾಲಿಟಿಯುತವಾದಂಥ ಅಮ್ಮಿನಗಡ್ ಎಳಗ ಮರಿಗಳನ್ನೇ ನಾನು ಕೊಡೋದು. ಅದು ಬಿಟ್ಟರೆ ಯಾವ ಮರಿಗಳು ನನ್ನ ಹತ್ರ ಸಿಗೋದಿಲ್ಲ. ನನ್ನ ಹತ್ರ ಸಿಗೋದು ಅಮ್ಮಿನಗಡ್ ಎಳಗ ಮರಿಗಳು ಮಾತ್ರ. ತುಂಬ ಜನ ಫೋನ್ ಮಾಡಿದ್ರೆ ಕೇಳ್ತೀರಾ, ಸರ್ ನಿಮ್ಮ ಹತ್ರ ಯಾವ್ಯಾವ ಜಾತಿ ಮರಿಗಳಿದೆ, ಸೊ ಏನು ರೇಟಿಗೆ ಕೊಡ್ತೀರಾ, ಸೊ ಯಾವ ಥರ ಮರಿಗಳನ್ನ ನೀವು ನಮಗೆ ಇಲ್ಲಿಗೆ ತಲುಪಿಸ್ತೀರಾ ಅಂತ ತುಂಬ ಜನ ಫೋನ್ ಮಾಡಿರ್ತೀರ. ಸೊ ನೋಡ್ಬೋದು, ಆ ಥರ ಏನಿಲ್ಲ. ನನ್ನ ಹತ್ರ ಸಿಗೋದು ಅಮ್ಮಿನಗಡ್ ಎಳಗ ಮರಿಗಳು ಮಾತ್ರ. ಏನು ರೇಟಿಂಗ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಅಂದರೆ, ನನ್ನ ಹತ್ರ ಸ್ಟಾರ್ಟಿಂಗ್ ರೇಟ್ ಇರೋದು ಸದ್ಯಕ್ಕೆ 7,500 ಸ್ಟಾರ್ಟ್ ಆಗಿ 10,000 ಗಂಟ 4 ರಿಂದ 5 ತಿಂಗಳ ಮರಿಗಳು, 5.5 ತಿಂಗಳ ಮರಿಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಬಕ್ರೀದ್ಗೋಸ್ಕರ ಅಂತ ಬಂದರೆ ನನ್ನ ಹತ್ರ ಬರೋಬ್ಬರಿ ಸ್ಟಾರ್ಟಿಂಗ್ ರೇಟೇ 18,000 ಇದೆ. ಸೊ 18,000 ಕೊಟ್ಟು ಮರಿಗಳನ್ನ ತೊಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಸಣ್ಣ ಪುಟ್ಟ ಮರಿಗಳನ್ನ ತೊಗೊಳ್ಬೇಕಂತ ಕಾಲ್ ಮಾಡಿರ್ತೀರ. ಸೊ ನನ್ನ ಹತ್ರ ಸಿಗುವಂಥ ಮರಿಗಳು ಸಣ್ಣ ಮರಿಗಳಂದರೆ ಶೋಕಿ ಇರೋ ಮರಿಗಳು, ಸಣ್ಣ ಮರಿಗಳು ಸರ್ ಪರವಾಗಿಲ್ಲ, ಹಾಲು ಕುಡಿಯೋದನ್ನು ಬಿಟ್ಟಿರೋ ಮರಿಗಳಂದರೆ ಒಂದು 7,500 ಸಿಗುತ್ತೆ. ಸರ್ ಹಾಲು ಕುಡಿದು ಬಿಟ್ಟು ತುಂಬ ದಿನ ಆಗಿರಬೇಕು, ಮರಿಗಳು ಸ್ವಲ್ಪ ಚೆನ್ನಾಗಿರಬೇಕು, ಈ ಥರ ಇರಬೇಕು ಮರಿಗಳಂದರೆ ಈ ಥರ ಮರಿಗಳು 8,500 9,000 ಆಗುತ್ತೆ. ಸೊ ಎಲ್ಲ 4 ತಿಂಗಳು 4.5 ತಿಂಗಳ ಮರಿಗಳಿರುತ್ತೆ. ಸೊ 5 ತಿಂಗಳ 5.5 ತಿಂಗಳ ಮರಿ ಅಂದರೆ 9,500 ಹಿಡ್ಕೊಂಡು 10,000 ಗಂಟೆ ಆಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು. ಇವತ್ತು ಕೂಡ ನಾನು ಮರಿಗಳನ್ನ ದಾವಣಗೆರೆ ಹತ್ತಿರ ಬರುವ ಚನ್ನಗಿರಿಗೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಹತ್ರ ಅವರು ಫಸ್ಟ್ ಟೈಮ್ ತೊಗೊಳ್ತಾ ಇರೋದು. ತುಂಬ ವೀಡಿಯೋಗಳನ್ನ ನೋಡಿ ಆದಮೇಲೆ ನನ್ನ ಹತ್ರ 35 ಮರಿಗಳಿಗೆ ಬುಕ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅವರು ಕೂಡ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ತೇನೆ. ಬಟ್ ಇಲ್ಲಿ ಕಾಣುವಂಥ ಮರಿಗಳು ಅವರಿಗೆಲ್ಲ, ಬಟ್ ಇದು ಬೇರೆ ಕಡೆ ಹೋದಂಥ ಮರಿಗಳು. ಸೊ ನಾನು ಕೂಡ ಅವ್ರಿಗೆ ಕೊಟ್ಟಂಥ ಮರಿಗಳ ವಿಡಿಯೋನ ನಾಳೆ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋನ ಮಾಡ್ಬೇಕು ಅಂದ್ಕೊಂಡು ಈ ಥರ ಕ್ವಾಲಿಟಿಯುತವಾದ
ಅದ್ಭುತವಾದಂಥ ಮರಿಗಳನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ನಿಮಗೆ ಈ ವಿಡಿಯೋನ ಮಾಡಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿರೋ ಮರಿಗಳಿದೆ. ಈ ಥರ ಮರಿಗಳನ್ನ ನೀವು ನನ್ನ ಹತ್ರ ತಗೋರಿ, ಬೇರೆ ಕಡೆ ಸಂತೆಯಲ್ಲಿ ತಗೋರಿ, ಅಥವಾ ಎಲ್ಲಾದರೂ ತಗೋರಿ. ಈ ಥರ ಮೈಮಾಟ ಇರುವಂಥ ಮರಿಗಳು, ಈ ಥರ ಸಣ್ಣ ತುಪ್ಪಳ ಸಣ್ಣ ಕೂದಿರುವಂಥ ಮರಿಗಳನ್ನ ತಗೊಂಡೇ ಅದರಲ್ಲಿ ನಿಮ್ಮ ಈ ಟಗರು ಸಾಕಾಣಿಕೆ ತುಂಬ ಉತ್ಸಾಹವಾಗಿರುತ್ತೆ. ಯಾಕಂದರೆ ಈ ಥರ ಮರಿಗಳು ಬೇಗ ಗ್ರೋತ್ ಬರುತ್ತೆ, ಬೇಗ ರಿಕವರಿ ಆಗುತ್ತೆ, ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಸೊ ನೀವು ತೊಗೊಂಡು ಮಾಡುವಂಥ ಕೆಲಸ ತುಂಬ ಈಸಿ ಆಗುತ್ತೆ. ಯಾಕಂದರೆ ಈ ಥರ ಮರಿಗಳು ಬೇಗ ಗ್ರೋತ್ ಬಂದು ಬೇಗ ಸೇಲಿಗೆ ಬರುತ್ತೆ ಅಲ್ಲ, ಆ ಟೈಮಲ್ಲಿ ನಿಮಗೆ ಈ ಥರ ಕಷ್ಟಗಳು ತಪ್ಪುತ್ತೆ. ಸೊ ಮರಿಗಳು ಕೂಡ ಆ ಥರ ಕಿರಿಕಿರಿ ಕೂಡ ಮಾಡೋದಿಲ್ಲ. ತೊಗೊಳ್ಳೋರಿದ್ರೆ ನನ್ನ ಹತ್ರ ತಗೋರಿ, ನೀವು ಎಲ್ಲೇ ತಗೋರಿ, ಅದು ಮ್ಯಾಟ್ರ್ ಅಲ್ಲ. ಸೊ ಸಂತೆಪೇಟೆಗಳಲ್ಲಿ ಸ್ವತಃ ನೀವೇ ಬಂತು ತಗೊಳ್ಳುವ ಥರ ಏನಾದರೂ ಇದ್ದರೆ ಈ ತರಹದ ಮರಿಗಳನ್ನ ಆಯ್ಕೆ ಮಾಡಬೇಕು. ಈ ಥರ ಮರಿಗಳು ಆಯ್ಕೆ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಈ ಥರ ಮರಿಗಳು ನಿಮಗೆ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಡೆಯಿಂದ ಸುಮಾರು ಮರಿಗಳು ಬಂದಿದೆ ಇವತ್ತು. ಜೊತೆಗೆ ತೆನೆ ಕುರಿಗಳನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ, ಕೆಲವೊಂದು ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೇನೆ. ಸೊ ಆ ವಿಡಿಯೋಗಳನ್ನ ಹಾಕ್ತೀನಿ. ಸೊ ಎಲ್ಲರೂ ಕೂಡ ನಾನು ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ, ನಿಮಗೆ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ವಿಷಯ, ಇದೇ ಥರ ಮರಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಮರಿಗಳು ಜಿನುಗು ತುಪ್ಪಳಾದರೆ, ಜಿನುಗು ಕೂದಲಿದ್ರೆ ಮರಿಗಳು ತುಂಬ ಗ್ರೌತ್ ಬರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ಥರ ಮರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.